ನೌಕಾಪಡೆ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಯಾವ ಕಾರ್ಯಾಚರಣೆಯೂ ಬಹಳ ದೂರದ್ದಲ್ಲ. ಯಾವುದೇ ಸಾಗರವು ಭಾರಿ ವಿಶಾಲವಾದದ್ದಲ್ಲ. ಯಾವುದೇ ಸಮಯ ಎಲ್ಲಿ ಬೇಕಾದರೂ ಹೇಗಿದ್ದರೂ ದೇಶಕ್ಕಾಗಿ ನೌಕೆಗಳ ಬಲ ಅಂತ ನೌಕಾಪಡೆ ಘೋಷಣೆಯನ್ನ ಮಾಡ್ತಾ ಇದೆ. ಹಾಗಂತ ನೌಕಾಪಡೆಯ ಸೋಷಿಯಲ್ ಮೀಡಿಯಾದಲ್ಲೂ ಇದೆ. ಕೆಲವು ದಿನಗಳ ಹಿಂದೆ ಕ್ಷಿಪಣಿಗಳ ಪರೀಕ್ಷಾರ್ಥ ಉಡಾವಣೆಯನ್ನು ನೌಕಾಪಡೆ ಮಾಡಿತ್ತು. ಈಗ ಮತ್ತೊಮ್ಮೆ ರೋಮಾಂಚ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಐಎನ್ಎಸ್ ವಿಕ್ರಾಂತ್ಗಾಗಿ ನೆನಪಿಡಿ, ಈ ಹಿಂದೆ ಯುದ್ಧಗಳೆಲ್ಲ ಆದಾಗ ಈ ನೌಕಾ ಹೈರಾರ್ಕಿ ಅಂತ ಬರುತ್ತೆ. ಸಮ್ಟೈಮ್ಸ್ ಒಮ್ಮೊಮ್ಮೆ ಬಂದ್ಬಿಡುತ್ತದೆ ಹೈರಾರ್ಕಿ. ಅಂದ್ರೆ ಅದಕ್ಕಾಗಿ ಸಿಡಿಎಸ್ ರಚನೆ ಆಗಿದೆ. ಅಂದ್ರೆ ಇದೆಲ್ಲರಿಗೂ ಗೊತ್ತಿರುವಂತದ್ದು. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ನೌಕಾದಳದ ಮುಖ್ಯಸ್ಥ ಇಲ್ಲ ನೀನು ಫಸ್ಟ್ ಹೋಗು ಅಂತ ಹೇಳಿದಾಗ ನೀನು ಯಾರು ನನಗೆ ಹೇಳಕ್ಕೆ ಅಂತ ಸಣ್ಣದು ಬಂದ್ಬಿಡ್ತದೆ. ನಾನು ಹೋಗ್ತೀನಿ ಬಿಡು, ನಿನ್ನ ಹತ್ರ ಏನು ಕೇಳಿ ಹೋಗೋದು. ಅಂದ್ರೆ ಅದು ಇದು ಅಂತಲ್ಲ ನಾನು ಹೇಳಿದ್ದು. ಈಗ ಅದು ಹೆಂಗಿರ್ಬೇಕಂದ್ರೆ ಏರ್ ಫೋರ್ಸ್ ಯಾವಾಗ ಅಟ್ಯಾಕ್ ಮಾಡಬೇಕು, ಪದಾತಿ ದಳ ಯಾವಾಗ ಅಟ್ಯಾಕ್ ಮಾಡಬೇಕು, ಕೋಆರ್ಡಿನೇಷನ್. ಆ ಕೋಆರ್ಡಿನೇಷನ್ಗೆ ಬೇಕಾಗಿ ಸಿಡಿಎಸ್ ಆದ ನಂತರ ನಡೀತಾ ಇರುವಂತ ಒಂದು ಯುದ್ಧದ ಲೆಕ್ಕಾಚಾರಗಳು ನಡೀತಾ ಇರುವಂತದ್ದು. ಎಲ್ಲಾ ರೀತಿಯಲ್ಲೂ ನಾವು ತುಂಬಾ ಬಲಿಷ್ಠವಾಗಿದ್ದೆ ಅದರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ನಾನು ಇದನ್ನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೇನೆ. ಸಿಡಿಎಸ್ ಇದ್ದ ಕಾರಣಕ್ಕಾಗಿ ಒಂದು ಕೋಆರ್ಡಿನೇಷನ್ ಇರುತ್ತೆ. ಮೂರು ದಳದ ಮುಖ್ಯಸ್ಥರ ಜೊತೆ ಒಂದು ಕೋಆರ್ಡಿನೇಷನ್ ಇರುತ್ತೆ. ನೀವು ದೊಡ್ಡವರ, ಅವರು ದೊಡ್ಡವರ, ಅವರು ದೊಡ್ಡವರ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ದೊಡ್ಡವರಪ್ಪ, ಅದಕ್ಕಿಂತ ದೊಡ್ಡದು ಭಾರತ. ಅದಕ್ಕೆ ಅಂದ್ರೆ ಸೇನೆ ದೊಡ್ಡದು, ಸೇನೆಗಿಂತ ದೊಡ್ಡದು. ನೌಕಾಪಡೆ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಯಾವ ಕಾರ್ಯಾಚರಣೆಯೂ ಬಹಳ ದೂರದ್ದಲ್ಲ. ಯಾವುದೇ ಸಾಗರವು ಭಾರಿ ವಿಶಾಲವಾದದ್ದಲ್ಲ. ಯಾವುದೇ ಸಮಯ ಎಲ್ಲಿ ಬೇಕಾದರೂ ಹೇಗಿದ್ದರೂ ದೇಶಕ್ಕಾಗಿ ನೌಕೆಗಳ ಬಲ ಅಂತ ನೌಕಾಪಡೆ ಘೋಷಣೆಯನ್ನ ಮಾಡ್ತಾ ಇದೆ. ಹಾಗಂತ ನೌಕಾಪಡೆಯ ಸೋಷಿಯಲ್ ಮೀಡಿಯಾದಲ್ಲೂ ಇದೆ. ಕೆಲವು ದಿನಗಳ ಹಿಂದೆ ಕ್ಷಿಪಣಿಗಳ ಪರೀಕ್ಷಾರ್ಥ ಉಡಾವಣೆಯನ್ನು ನೌಕಾಪಡೆ ಮಾಡಿತ್ತು. ಈಗ ಮತ್ತೊಮ್ಮೆ ರೋಮಾಂಚ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಐಎನ್ಎಸ್ ವಿಕ್ರಾಂತ್ಗಾಗಿ ನೆನಪಿಡಿ, ಈ ಹಿಂದೆ ಯುದ್ಧಗಳೆಲ್ಲ ಆದಾಗ ಈ ನೌಕಾ ಹೈರಾರ್ಕಿ ಅಂತ ಬರುತ್ತೆ. ಸಮ್ಟೈಮ್ಸ್ ಒಮ್ಮೊಮ್ಮೆ ಬಂದ್ಬಿಡುತ್ತದೆ ಹೈರಾರ್ಕಿ. ಅಂದ್ರೆ ಅದಕ್ಕಾಗಿ ಸಿಡಿಎಸ್ ರಚನೆ ಆಗಿದೆ. ಅಂದ್ರೆ ಇದೆಲ್ಲರಿಗೂ ಗೊತ್ತಿರುವಂತದ್ದು. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ನೌಕಾದಳದ ಮುಖ್ಯಸ್ಥ ಇಲ್ಲ ನೀನು ಫಸ್ಟ್ ಹೋಗು ಅಂತ ಹೇಳಿದಾಗ ನೀನು ಯಾರು ನನಗೆ ಹೇಳಕ್ಕೆ ಅಂತ ಸಣ್ಣದು ಬಂದ್ಬಿಡ್ತದೆ. ನಾನು ಹೋಗ್ತೀನಿ ಬಿಡು, ನಿನ್ನ ಹತ್ರ ಏನು ಕೇಳಿ ಹೋಗೋದು. ಅಂದ್ರೆ ಅದು ಇದು ಅಂತಲ್ಲ ನಾನು ಹೇಳಿದ್ದು. ಈಗ ಅದು ಹೆಂಗಿರ್ಬೇಕಂದ್ರೆ ಏರ್ ಫೋರ್ಸ್ ಯಾವಾಗ ಅಟ್ಯಾಕ್ ಮಾಡಬೇಕು, ಪದಾತಿ ದಳ ಯಾವಾಗ ಅಟ್ಯಾಕ್ ಮಾಡಬೇಕು, ಕೋಆರ್ಡಿನೇಷನ್. ಆ ಕೋಆರ್ಡಿನೇಷನ್ಗೆ ಬೇಕಾಗಿ ಸಿಡಿಎಸ್ ಆದ ನಂತರ ನಡೀತಾ ಇರುವಂತ ಒಂದು ಯುದ್ಧದ ಲೆಕ್ಕಾಚಾರಗಳು ನಡೀತಾ ಇರುವಂತದ್ದು. ಎಲ್ಲಾ ರೀತಿಯಲ್ಲೂ ನಾವು ತುಂಬಾ ಬಲಿಷ್ಠವಾಗಿದ್ದೆ ಅದರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ನಾನು ಇದನ್ನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೇನೆ. ಸಿಡಿಎಸ್ ಇದ್ದ ಕಾರಣಕ್ಕಾಗಿ ಒಂದು ಕೋಆರ್ಡಿನೇಷನ್ ಇರುತ್ತೆ. ಮೂರು ದಳದ ಮುಖ್ಯಸ್ಥರ ಜೊತೆ ಒಂದು ಕೋಆರ್ಡಿನೇಷನ್ ಇರುತ್ತೆ. ನೀವು ದೊಡ್ಡವರ, ಅವರು ದೊಡ್ಡವರ, ಅವರು ದೊಡ್ಡವರ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ದೊಡ್ಡವರಪ್ಪ, ಅದಕ್ಕಿಂತ ದೊಡ್ಡದು ಭಾರತ. ಅದಕ್ಕೆ ಅಂದ್ರೆ ಸೇನೆ ದೊಡ್ಡದು, ಸೇನೆಗಿಂತ ದೊಡ್ಡದು. ನೌಕಾಪಡೆ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಯಾವ ಕಾರ್ಯಾಚರಣೆಯೂ ಬಹಳ ದೂರದ್ದಲ್ಲ. ಯಾವುದೇ ಸಾಗರವು ಭಾರಿ ವಿಶಾಲವಾದದ್ದಲ್ಲ. ಯಾವುದೇ ಸಮಯ ಎಲ್ಲಿ ಬೇಕಾದರೂ ಹೇಗಿದ್ದರೂ ದೇಶಕ್ಕಾಗಿ ನೌಕೆಗಳ ಬಲ ಅಂತ ನೌಕಾಪಡೆ ಘೋಷಣೆಯನ್ನ ಮಾಡ್ತಾ ಇದೆ. ಹಾಗಂತ ನೌಕಾಪಡೆಯ ಸೋಷಿಯಲ್ ಮೀಡಿಯಾದಲ್ಲೂ ಇದೆ. ಕೆಲವು ದಿನಗಳ ಹಿಂದೆ ಕ್ಷಿಪಣಿಗಳ ಪರೀಕ್ಷಾರ್ಥ ಉಡಾವಣೆಯನ್ನು ನೌಕಾಪಡೆ ಮಾಡಿತ್ತು. ಈಗ ಮತ್ತೊಮ್ಮೆ ರೋಮಾಂಚ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಐಎನ್ಎಸ್ ವಿಕ್ರಾಂತ್ಗಾಗಿ ನೆನಪಿಡಿ, ಈ ಹಿಂದೆ ಯುದ್ಧಗಳೆಲ್ಲ ಆದಾಗ ಈ ನೌಕಾ ಹೈರಾರ್ಕಿ ಅಂತ ಬರುತ್ತೆ. ಸಮ್ಟೈಮ್ಸ್ ಒಮ್ಮೊಮ್ಮೆ ಬಂದ್ಬಿಡುತ್ತದೆ ಹೈರಾರ್ಕಿ. ಅಂದ್ರೆ ಅದಕ್ಕಾಗಿ ಸಿಡಿಎಸ್ ರಚನೆ ಆಗಿದೆ. ಅಂದ್ರೆ ಇದೆಲ್ಲರಿಗೂ ಗೊತ್ತಿರುವಂತದ್ದು. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ನೌಕಾದಳದ ಮುಖ್ಯಸ್ಥ ಇಲ್ಲ ನೀನು ಫಸ್ಟ್ ಹೋಗು ಅಂತ ಹೇಳಿದಾಗ ನೀನು ಯಾರು ನನಗೆ ಹೇಳಕ್ಕೆ ಅಂತ ಸಣ್ಣದು ಬಂದ್ಬಿಡ್ತದೆ. ನಾನು ಹೋಗ್ತೀನಿ ಬಿಡು, ನಿನ್ನ ಹತ್ರ ಏನು ಕೇಳಿ ಹೋಗೋದು. ಅಂದ್ರೆ ಅದು ಇದು ಅಂತಲ್ಲ ನಾನು ಹೇಳಿದ್ದು. ಈಗ ಅದು ಹೆಂಗಿರ್ಬೇಕಂದ್ರೆ ಏರ್ ಫೋರ್ಸ್ ಯಾವಾಗ ಅಟ್ಯಾಕ್ ಮಾಡಬೇಕು, ಪದಾತಿ ದಳ ಯಾವಾಗ ಅಟ್ಯಾಕ್ ಮಾಡಬೇಕು, ಕೋಆರ್ಡಿನೇಷನ್. ಆ ಕೋಆರ್ಡಿನೇಷನ್ಗೆ ಬೇಕಾಗಿ ಸಿಡಿಎಸ್ ಆದ ನಂತರ ನಡೀತಾ ಇರುವಂತ ಒಂದು ಯುದ್ಧದ ಲೆಕ್ಕಾಚಾರಗಳು ನಡೀತಾ ಇರುವಂತದ್ದು. ಎಲ್ಲಾ ರೀತಿಯಲ್ಲೂ ನಾವು ತುಂಬಾ ಬಲಿಷ್ಠವಾಗಿದ್ದೆ ಅದರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ನಾನು ಇದನ್ನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೇನೆ. ಸಿಡಿಎಸ್ ಇದ್ದ ಕಾರಣಕ್ಕಾಗಿ ಒಂದು ಕೋಆರ್ಡಿನೇಷನ್ ಇರುತ್ತೆ. ಮೂರು ದಳದ ಮುಖ್ಯಸ್ಥರ ಜೊತೆ ಒಂದು ಕೋಆರ್ಡಿನೇಷನ್ ಇರುತ್ತೆ. ನೀವು ದೊಡ್ಡವರ, ಅವರು ದೊಡ್ಡವರ, ಅವರು ದೊಡ್ಡವರ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ದೊಡ್ಡವರಪ್ಪ, ಅದಕ್ಕಿಂತ ದೊಡ್ಡದು ಭಾರತ. ಅದಕ್ಕೆ ಅಂದ್ರೆ ಸೇನೆ ದೊಡ್ಡದು, ಸೇನೆಗಿಂತ ದೊಡ್ಡದು. ನೌಕಾಪಡೆ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಯಾವ ಕಾರ್ಯಾಚರಣೆಯೂ ಬಹಳ ದೂರದ್ದಲ್ಲ. ಯಾವುದೇ ಸಾಗರವು ಭಾರಿ ವಿಶಾಲವಾದದ್ದಲ್ಲ. ಯಾವುದೇ ಸಮಯ ಎಲ್ಲಿ ಬೇಕಾದರೂ ಹೇಗಿದ್ದರೂ ದೇಶಕ್ಕಾಗಿ ನೌಕೆಗಳ ಬಲ ಅಂತ ನೌಕಾಪಡೆ ಘೋಷಣೆಯನ್ನ ಮಾಡ್ತಾ ಇದೆ. ಹಾಗಂತ ನೌಕಾಪಡೆಯ ಸೋಷಿಯಲ್ ಮೀಡಿಯಾದಲ್ಲೂ ಇದೆ. ಕೆಲವು ದಿನಗಳ ಹಿಂದೆ ಕ್ಷಿಪಣಿಗಳ ಪರೀಕ್ಷಾರ್ಥ ಉಡಾವಣೆಯನ್ನು ನೌಕಾಪಡೆ ಮಾಡಿತ್ತು. ಈಗ ಮತ್ತೊಮ್ಮೆ ರೋಮಾಂಚ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಐಎನ್ಎಸ್ ವಿಕ್ರಾಂತ್ಗಾಗಿ ನೆನಪಿಡಿ, ಈ ಹಿಂದೆ ಯುದ್ಧಗಳೆಲ್ಲ ಆದಾಗ ಈ ನೌಕಾ ಹೈರಾರ್ಕಿ ಅಂತ ಬರುತ್ತೆ. ಸಮ್ಟೈಮ್ಸ್ ಒಮ್ಮೊಮ್ಮೆ ಬಂದ್ಬಿಡುತ್ತದೆ ಹೈರಾರ್ಕಿ. ಅಂದ್ರೆ ಅದಕ್ಕಾಗಿ ಸಿಡಿಎಸ್ ರಚನೆ ಆಗಿದೆ. ಅಂದ್ರೆ ಇದೆಲ್ಲರಿಗೂ ಗೊತ್ತಿರುವಂತದ್ದು. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಈಗ
ನೌಕಾದಳದ ಮುಖ್ಯಸ್ಥ ಇಲ್ಲ ನೀನು ಫಸ್ಟ್ ಹೋಗು ಅಂತ ಹೇಳಿದಾಗ ನೀನ್ ಯಾರು ನನಗೆ ಹೇಳಕ್ಕೆ ಅಂತ ಸಣ್ಣದು ಬಂದ್ಬಿಡ್ತದೆ. ನಾನು ಹೋಗ್ತೀನಿ ಬಿಡು, ನಿನ್ನ ಹತ್ರ ಏನ್ ಕೇಳಿ ಹೋಗೋದು. ಅಂದ್ರೆ ಅದು ಇದು ಅಂತಲ್ಲ ನಾನು ಹೇಳಿದ್ದು. ಈಗ ಅದು ಹೆಂಗಿರ್ಬೇಕಂದ್ರೆ ಏರ್ಫೋರ್ಸ್ ಯಾವಾಗ ಅಟ್ಯಾಕ್ ಮಾಡಬೇಕು, ಪದಾತಿ ದಳ ಯಾವಾಗ ಅಟ್ಯಾಕ್ ಮಾಡಬೇಕು, ಕೋಆರ್ಡಿನೇಷನ್ ಇರಬೇಕು. ಕೋಆರ್ಡಿನೇಷನ್. ಆ ಕೋಆರ್ಡಿನೇಷನ್ಗೆ ಬೇಕಾಗಿ ಸಿಡಿಎಸ್ ಆದ ನಂತರ ನಡೀತಾ ಇರುವಂತ ಒಂದು ಯುದ್ಧದ ಲೆಕ್ಕಾಚಾರಗಳು ನಡೀತಾ ಇರುವಂತದ್ದು. ಎಲ್ಲಾ ರೀತಿಯಲ್ಲೂ ನಾವು ತುಂಬಾ ಬಲಿಷ್ಠವಾಗಿದ್ದೆ ಅದರಲ್ಲಿ ಎರಡು ಮಾತಲ್ಲ. ಅಂದ್ರೆ ನಾನು ಇದನ್ನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ಸಿಡಿಎಸ್ ಇದ್ದ ಕಾರಣಕ್ಕಾಗಿ ಒಂದು ಕೋಆರ್ಡಿನೇಷನ್ ಇರುತ್ತೆ, ಮೂರು ದಳದ ಮುಖ್ಯಸ್ಥರ ಜೊತೆ ಒಂದು ಕೋಆರ್ಡಿನೇಷನ್ ಇರುತ್ತೆ. ನೀವು ದೊಡ್ಡವರ, ಅವ್ರು ದೊಡ್ಡವರ, ಅವ್ರು ದೊಡ್ಡವರ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ದೊಡ್ಡವರಪ್ಪ, ಅದಕ್ಕಿಂತ ದೊಡ್ಡದು ಭಾರತ. ಅದಕ್ಕೆ ಅಂದ್ರೆ ಸೇನೆ ದೊಡ್ಡದು, ಸೇನೆಗಿಂತ ದೊಡ್ಡದು. ನೌಕಾಪಡೆ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಯಾವ ಕಾರ್ಯಾಚರಣೆಯೂ ಬಹಳ ದೂರದ್ದಲ್ಲ. ಯಾವುದೇ ಸಾಗರವು ಭಾರಿ ವಿಶಾಲವಾದದ್ದಲ್ಲ. ಯಾವುದೇ ಸಮಯ ಎಲ್ಲಿ ಬೇಕಾದರೂ ಹೇಗಿದ್ದರೂ ದೇಶಕ್ಕಾಗಿ ನೌಕೆಗಳ ಬಲ ಅಂತ ನೌಕಾಪಡೆ ಘೋಷಣೆಯನ್ನ ಮಾಡ್ತಾ ಇದೆ. ಹಾಗಂತ ನೌಕಾಪಡೆಯ ಸೋಷಿಯಲ್ ಮೀಡಿಯಾದಲ್ಲೂ ಇದೆ. ಕೆಲವು ದಿನಗಳ ಹಿಂದೆ ಕ್ಷಿಪಣಿಗಳ ಪರೀಕ್ಷಾರ್ಥ ಉಡಾವಣೆಯನ್ನು ನೌಕಾಪಡೆ ಮಾಡಿತ್ತು. ಈಗ ಮತ್ತೊಮ್ಮೆ ರೋಮಾಂಚ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಐಎನ್ಎಸ್ ವಿಕ್ರಾಂತಿಗಾಗಿ ನೆನಪಿಡಿ, ಈ ಹಿಂದೆ ಯುದ್ಧಗಳೆಲ್ಲ ಆದಾಗ ಈ ನೌಕಾ ಹೈರಾರ್ಕಿ ಅಂತ ಬರುತ್ತೆ. ಸಮ್ ಟೈಮ್ಸ್ ಒಮ್ಮೊಮ್ಮೆ ಬಂದ್ಬಿಡುತ್ತದೆ ಹೈರಾರ್ಕಿ. ಅಂದ್ರೆ ಅದಕ್ಕಾಗಿ ಸಿಡಿಎಸ್ ರಚನೆ ಆಗಿದೆ. ಅಂದ್ರೆ ಇದೆಲ್ಲರಿಗೂ ಗೊತ್ತಿರುವಂತದ್ದು. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಈಗ ನೌಕಾದಳದ ಮುಖ್ಯಸ್ಥ ಇಲ್ಲ ನೀನು ಫಸ್ಟ್ ಹೋಗು ಅಂತ ಹೇಳಿದಾಗ ನೀನ್ ಯಾರು ನನಗೆ ಹೇಳಕ್ಕೆ ಅಂತ ಸಣ್ಣದು ಬಂದ್ಬಿಡ್ತದೆ. ನಾನು ಹೋಗ್ತೀನಿ ಬಿಡು, ನಿನ್ನ ಹತ್ರ ಏನ್ ಕೇಳಿ ಹೋಗೋದು. ಅಂದ್ರೆ ಅದು ಇದು ಅಂತಲ್ಲ ನಾನು ಹೇಳಿದ್ದು. ಈಗ ಅದು ಹೆಂಗಿರ್ಬೇಕಂದ್ರೆ ಏರ್ಫೋರ್ಸ್ ಯಾವಾಗ ಅಟ್ಯಾಕ್ ಮಾಡಬೇಕು, ಪದಾತಿ ದಳ ಯಾವಾಗ ಅಟ್ಯಾಕ್ ಮಾಡಬೇಕು, ಕೋಆರ್ಡಿನೇಷನ್ ಇರಬೇಕು. ಕೋಆರ್ಡಿನೇಷನ್. ಆ ಕೋಆರ್ಡಿನೇಷನ್ಗೆ ಬೇಕಾಗಿ ಸಿಡಿಎಸ್ ಆದ ನಂತರ ನಡೀತಾ ಇರುವಂತ ಒಂದು ಯುದ್ಧದ ಲೆಕ್ಕಾಚಾರಗಳು ನಡೀತಾ ಇರುವಂತದ್ದು. ಎಲ್ಲಾ ರೀತಿಯಲ್ಲೂ ನಾವು ತುಂಬಾ ಬಲಿಷ್ಠವಾಗಿದ್ದೆ ಅದರಲ್ಲಿ ಎರಡು ಮಾತಲ್ಲ. ಅಂದ್ರೆ ನಾನು ಇದನ್ನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ಸಿಡಿಎಸ್ ಇದ್ದ ಕಾರಣಕ್ಕಾಗಿ ಒಂದು ಕೋಆರ್ಡಿನೇಷನ್ ಇರುತ್ತೆ, ಮೂರು ದಳದ ಮುಖ್ಯಸ್ಥರ ಜೊತೆ ಒಂದು ಕೋಆರ್ಡಿನೇಷನ್ ಇರುತ್ತೆ. ನೀವು ದೊಡ್ಡವರ, ಅವ್ರು ದೊಡ್ಡವರ, ಅವ್ರು ದೊಡ್ಡವರ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ದೊಡ್ಡವರಪ್ಪ, ಅದಕ್ಕಿಂತ ದೊಡ್ಡದು ಭಾರತ. ಅದಕ್ಕೆ ಅಂದ್ರೆ ಸೇನೆ ದೊಡ್ಡದು, ಸೇನೆಗಿಂತ ದೊಡ್ಡದು. ನೌಕಾಪಡೆ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಯಾವ ಕಾರ್ಯಾಚರಣೆಯೂ ಬಹಳ ದೂರದ್ದಲ್ಲ. ಯಾವುದೇ ಸಾಗರವು ಭಾರಿ ವಿಶಾಲವಾದದ್ದಲ್ಲ. ಯಾವುದೇ ಸಮಯ ಎಲ್ಲಿ ಬೇಕಾದರೂ ಹೇಗಿದ್ದರೂ ದೇಶಕ್ಕಾಗಿ ನೌಕೆಗಳ ಬಲ ಅಂತ ನೌಕಾಪಡೆ ಘೋಷಣೆಯನ್ನ ಮಾಡ್ತಾ ಇದೆ. ಹಾಗಂತ ನೌಕಾಪಡೆಯ ಸೋಷಿಯಲ್ ಮೀಡಿಯಾದಲ್ಲೂ ಇದೆ. ಕೆಲವು ದಿನಗಳ ಹಿಂದೆ ಕ್ಷಿಪಣಿಗಳ ಪರೀಕ್ಷಾರ್ಥ ಉಡಾವಣೆಯನ್ನು ನೌಕಾಪಡೆ ಮಾಡಿತ್ತು. ಈಗ ಮತ್ತೊಮ್ಮೆ ರೋಮಾಂಚ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಐಎನ್ಎಸ್ ವಿಕ್ರಾಂತಿಗಾಗಿ ನೆನಪಿಡಿ, ಈ ಹಿಂದೆ ಯುದ್ಧಗಳೆಲ್ಲ ಆದಾಗ ಈ ನೌಕಾ ಹೈರಾರ್ಕಿ ಅಂತ ಬರುತ್ತೆ. ಸಮ್ ಟೈಮ್ಸ್ ಒಮ್ಮೊಮ್ಮೆ ಬಂದ್ಬಿಡುತ್ತದೆ ಹೈರಾರ್ಕಿ. ಅಂದ್ರೆ ಅದಕ್ಕಾಗಿ ಸಿಡಿಎಸ್ ರಚನೆ ಆಗಿದೆ. ಅಂದ್ರೆ ಇದೆಲ್ಲರಿಗೂ ಗೊತ್ತಿರುವಂತದ್ದು. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಈಗ ನೌಕಾದಳದ ಮುಖ್ಯಸ್ಥ ಇಲ್ಲ ನೀನು ಫಸ್ಟ್ ಹೋಗು ಅಂತ ಹೇಳಿದಾಗ ನೀನ್ ಯಾರು ನನಗೆ ಹೇಳಕ್ಕೆ ಅಂತ ಸಣ್ಣದು ಬಂದ್ಬಿಡ್ತದೆ. ನಾನು ಹೋಗ್ತೀನಿ ಬಿಡು, ನಿನ್ನ ಹತ್ರ ಏನ್ ಕೇಳಿ ಹೋಗೋದು. ಅಂದ್ರೆ ಅದು ಇದು ಅಂತಲ್ಲ ನಾನು ಹೇಳಿದ್ದು. ಈಗ ಅದು ಹೆಂಗಿರ್ಬೇಕಂದ್ರೆ ಏರ್ಫೋರ್ಸ್ ಯಾವಾಗ ಅಟ್ಯಾಕ್ ಮಾಡಬೇಕು, ಪದಾತಿ ದಳ ಯಾವಾಗ ಅಟ್ಯಾಕ್ ಮಾಡಬೇಕು, ಕೋಆರ್ಡಿನೇಷನ್ ಇರಬೇಕು. ಕೋಆರ್ಡಿನೇಷನ್. ಆ ಕೋಆರ್ಡಿನೇಷನ್ಗೆ ಬೇಕಾಗಿ ಸಿಡಿಎಸ್ ಆದ ನಂತರ ನಡೀತಾ ಇರುವಂತ ಒಂದು ಯುದ್ಧದ ಲೆಕ್ಕಾಚಾರಗಳು ನಡೀತಾ ಇರುವಂತದ್ದು. ಎಲ್ಲಾ ರೀತಿಯಲ್ಲೂ ನಾವು ತುಂಬಾ ಬಲಿಷ್ಠವಾಗಿದ್ದೆ ಅದರಲ್ಲಿ ಎರಡು ಮಾತಲ್ಲ. ಅಂದ್ರೆ ನಾನು ಇದನ್ನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ಸಿಡಿಎಸ್ ಇದ್ದ ಕಾರಣಕ್ಕಾಗಿ ಒಂದು ಕೋಆರ್ಡಿನೇಷನ್ ಇರುತ್ತೆ, ಮೂರು ದಳದ ಮುಖ್ಯಸ್ಥರ ಜೊತೆ ಒಂದು ಕೋಆರ್ಡಿನೇಷನ್ ಇರುತ್ತೆ. ನೀವು ದೊಡ್ಡವರ, ಅವ್ರು ದೊಡ್ಡವರ, ಅವ್ರು ದೊಡ್ಡವರ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ದೊಡ್ಡವರಪ್ಪ, ಅದಕ್ಕಿಂತ ದೊಡ್ಡದು ಭಾರತ. ಅದಕ್ಕೆ ಅಂದ್ರೆ ಸೇನೆ ದೊಡ್ಡದು, ಸೇನೆಗಿಂತ ದೊಡ್ಡದು.